ಯಾವಾಗಲೂ ನಮ್ಮಲ್ಲಿ ಅಚ್ಚುಮೆಚ್ಚಾಗಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂತಹ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕೇಳಿಕೊಂಡಾಗ ತಕ್ಷಣ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅವರು ಒಪ್ಕೊಂಡು ಇವತ್ತು ನಮ್ಮಲ್ಲಿದ್ದಾರೆ, ಅವ್ರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ನಮ್ಮೊಂದಿಗೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಡಾಕ್ಟರೇಟ್ ಕೊಡುವಂಥದ್ದಾಗಿತ್ತು. ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅವರ ಕೊಡುಗೆ ಅಪಾರ. ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ, ಹಿಂದಿ ಸಿನಿಮಾ ರಂಗಕ್ಕೆ, ಒಟ್ಟು ಭಾರತ ಸಿನಿಮಾಕ್ಕೆ ಅಪಾರ ಕೊಡುಗೆ ಕೊಟ್ಟಿರುವಂತವರು ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು. ಅವರೇ ಸ್ವಯಂ ಪ್ರೇರಿತರಾಗಿ ಈ ರೀತಿ ಒಳ್ಳೆ ಕಾರ್ಯಕ್ರಮ ನಡೀತಿದೆ, ನಮ್ಮ ಗಣೇಶ್ ರಾಯರು ಕಾರ್ಯಕ್ರಮ ನಡೀತಿದ್ಯಾ, ನಾನು ಬರ್ತೀನಿ ಅಂತ ಅವರೇ ಸ್ವಂತವಾಗಿ ನಮ್ಮ ಕರೆಗಳನ್ನೇನು ಕಾಯ್ದೇನೆ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೇಲೆ ಇದ್ದಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅವ್ರಿಗೂ ಡಾಕ್ಟರೇಟ್ ಸಿಕ್ಕಿರೋದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. 50 ವರ್ಷ ಕಾಲ, 50 ವರ್ಷಕ್ಕಿಂತ ಸಿನಿಮಾ ರಂಗದಲ್ಲಿ 50 ವರ್ಷ ಕಾಲ ತಮ್ಮ ಅವ್ರ ತಂದೆಯವರು ಸಹ ಸಿನಿಮಾ ನಿರ್ಮಾಣ ಮಾಡುವಂತವ್ರು. ಎಂತೆಂತ ಸಿನಿಮಾ ಕೊಟ್ಟಿದ್ದಾರೆ. ಇವತ್ತು ಮೈ ಜುಮ್ಮನ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಮ್ಮೆಲ್ಲರ ಅಚ್ಚುಮೆಚ್ಚು ಅಪ್ಪು ಅವರು, ಅವ್ರ ಸುಪುತ್ರಿ ಧೃತಿ ಕುಮಾರಿ ಧೃತಿಯವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ, ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಧೃತಿಯವರಿಗೆ ಬಯಸ್ತೇನೆ. ಮುಂದೆ ಬನ್ನಿ. ಧೃತಿಯವರು ಅವ್ರು ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟ ಮೂಲಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಾಹಿತ್ಯ ನಡೆಗಾರರ ಸಂಘದ ಅಧ್ಯಕ್ಷರು ರಂಗನಾಥ್ ಅವರು ಎಲ್ಲ ರೀತಿ ಸಹಕಾರವನ್ನು ಕೊಟ್ಟು, ಹಾಗೆ ನಮಗೆ ಸದಾಶಿವನಗರ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನ ಎಲ್ಲ ನಾಗರಿಕರು ಮತ್ತೆ ಸಂಘಟನೆ ಎಲ್ಲರೂ ಶುಭವನ್ನು ಹಾರೈಸಿ ಈ ರೀತಿ ಮಾಡ್ತಿರೋದು ಒಳ್ಳೆ ಕೆಲಸ, ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀರಂತ ಅವರು ಸದಾಶಿವನಗರ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಅವರ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಪ್ರೇಮ ವಸಂತ್ ಮೇಡಮ್ ಅವರು ಮತ್ತೆ ಎಲ್ಲ ಹಿರಿಯರಿದ್ದಾರೆ, ಅವರೆಲ್ಲರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ರಾಘಣ್ಣವರ ಶ್ರೀಮತಿಯವರು, ಅವರೆಲ್ಲ ಎಷ್ಟು ಸರಳತೆ ನೋಡಿ. ನಾವು ದೂರದಿಂದಾನೇ ಇರ್ತೀವಿ, ನಮಗೆ ಹೆಚ್ಚು ಈ ರೀತಿ ಗಮನ ಕೊಡೋದು ಎಲ್ಲ ಬೇಡ ಅಂತ. ಯಾವಾಗಲೂ ಅಣ್ಣವ್ರ ಕುಟುಂಬ ಅಂದ್ರೇನೆ ಸರಳತೆ, ಹೆಚ್ಚು ಪ್ರಚಾರ ಯಾವುದು ನಮಗೆ ಬೇಡ ಅಂತ, ಜನರ ಪ್ರೀತಿ ಮಾತ್ರ ಬೇಕು ಅಂತ ಯಾವಾಗಲೂ ಈ ನಾಡಿನ ಜನತೆಗೆ ಒಳ್ಳೇದಾಗಬೇಕು. ಆ ಜನತೆಗೆ ಒಳ್ಳೇದಾಗುವಂಥದ್ದು, ನಾಡಿನ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮತನ ಉಳಿಬೇಕು ಅನ್ನೋಂಥದ್ದೇ ಯಾವಾಗಲೂ ಅಣ್ಣವರ ಕುಟುಂಬದ ಯಾವಾಗಲೂ ಬಯಕೆ. ಹಾಗಾಗಿ ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ನಮ್ಮ ಶ್ರೀಮತಿ ಅಶ್ವಿನಿ ಪುನೀತ್ ಅವರ ತಾಯಿಯವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ನಿಕಟಪೂರ್ವ ನಗರಸಭಾ ಸದಸ್ಯನಿ ಸುಮಂಗಳ ಕೇಶವ್ ಐತಾಳ್ ಅವರಿದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಶಿವರಾಮಣ್ಣನವರು, ಅವ್ರಿಗೂ ಮತ್ತು ಸಮಸ್ತ ಎಲ್ಲ ನಮ್ಮ ಗಣ್ಯಮಾನ್ಯರು ತಾವೆಲ್ಲ ಸ್ವಯಂ ಪ್ರೇರಿತರಾಗಿ ತಾವೇ ಪುನೀತ್ ರಾಜ್ಕುಮಾರ್ ಅವರ ಮೇಲಿರುವಂತಹ ಅಭಿಮಾನ ಮತ್ತು ಅವರ ಮೇಲಿರುವಂತಹ ಪ್ರೀತಿ ಆಧಾರಿತವಾಗಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀರಾ. ಇವತ್ತು ಎಷ್ಟೇ ತಾವು ಬಿಡುವಿಲ್ಲ ಅಂದ್ರು ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಗೆ ಯಾವಾಗಲೂ ಬಿಡು ಮಾಡ್ಕೋತೀವಿ ಅನ್ನೋಂಥದ್ದನ್ನ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರೋ ಮೂಲಕ ತಾವು ವ್ಯಕ್ತಪಡಿಸಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ನನ್ನ ಎಲ್ಲ ಸಮಸ್ತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಮತ್ತೆ ನಿಮಗೆಲ್ಲ ಅಭಿನಂದನೆಗಳು. ಇವತ್ತಿಲ್ಲಿ ಸ್ಟ್ಯಾಚ್ಯೂ ಅನ್ನ ಮಾಡಬೇಕು ಅಂತ ನನಗೆ ತುಂಬಾ ಜನ ಅವರ ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಿದ್ರು. ಹಾಗಾಗಿ ಯಾರ ಕೈನಿಂದ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅನ್ನೋಂಥ ದೊಡ್ಡ ಪ್ರಶ್ನೆ. ನೀವು ನಂಬ್ತಿರೋ ಬಿಡ್ತಿರೋ 4 ವರ್ಷದಿಂದನೂ ತುಂಬಾ ಜನ ಕಲಾವಿದರಿಗೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಏನೇನೋ ಮಾಡ್ತಾ ಇದ್ದೆ. ಅದೇನೋ ಕಾಲ ಕೂಡಿ ಬರ್ತಿರ್ಲಿಲ್ಲ.
ಈ ಮಧ್ಯದಲ್ಲಿ ನಾನು ಒಂದು ಸ್ವಲ್ಪ ಟೆಕ್ನಾಲಜಿ ಮಿನಿಸ್ಟರ್ ಆಗಿದ್ದೆ. ಹಾಗಾಗಿ ನಾ 3D ನಲ್ಲಿ ಮಾಡಿಸೋಣ, ಒಂದು 4D ಅಥವಾ 3D ನಲ್ಲಿ ಮಾಡಿಸೋಣ, ಒಂದು ತುಂಬಾ ಅಡ್ವಾನ್ಸ್ಡ್ ಸಿಸ್ಟಮ್ ಮೆಷಿನ್ಸ್ ಇದೆ ಅಂತ. ನಮ್ಮ BFW ಎಸ್.ಎಂ. ಕೃಷ್ಣ ಅವ್ರಿಗೆ ಗೊತ್ತಿರುತ್ತೆ. BFW ಎಲ್ಲ ನಿಮ್ಮ CMTI ಪಕ್ಕನೇ ಇರೋದು. ನೀವು ಅವರು ಇವತ್ತು ಕರ್ನಾಟಕ ಇಡೀ ಭಾರತದಲ್ಲೇ ಪ್ರಿಸಿಷನ್ ಟೂಲ್ಸ್ಗೆ ಹೆಸರುವಾಸಿಯಾದಂತ ಒಂದು ರಾಜ್ಯ, ಒಂದು ನಗರ ಇಡೀ ಭಾರತದಲ್ಲಿ ಅಂದ್ರೆ ಅದು ನಮ್ಮ ಬೆಂಗಳೂರು. BFW ರವಿ ರಾಘವನ್ ಅವರು ಅವ್ರು ಕೇಳಿದೆ, ನನಗೇನಾರ ಅಲ್ಲೇ ಇದ್ದಾರೆ ರವಿ ರಾಘವನ್ ಅವರು, MD BFW, ಬಹಳ ದೊಡ್ಡ ಕಂಪನಿ. ಅವ್ರು ಕೇಳಿದೆ, ಆದ್ರೆ ಈ ಸೈಜ್ ನಲ್ಲಿ ಮಾಡ್ಕೊಡಕ್ಕಾಗಲ್ಲ ನಾನು ನಿಮಗೆ, ಆದ್ರೆ ನಿಮ್ಗೊಬ್ರು ಕಲಾವಿದರು ನಾ ಮಾತ್ರ ಕೊಡ್ತೀನಿ ಅಂತ ಅವರು ತಿಳಿಸಿ, ನಮ್ಮ ಧನುಷ್ ಮತ್ತು ಮೇಘನ ಬಂದಿದಾರ. ಧನುಷ್ ಮತ್ತು ಮೇಘನ, ಹಾಯ್ ಧನುಷ್, ಬನ್ನಿ.